ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಡೆತ್ ಮೆಡಿಟೇಷನ್. ಏನಪ್ಪ ಡೆತ್ ಮೆಡಿಟೇಷನ್ ಹಾಕ್ತಾ ಇದ್ದಾರೆ, ಒಳ್ಳೊಳ್ಳೆಯದೇನು ಹಾಕ್ತಾ ಇಲ್ಲ. ಒಳ್ಳೆ ಮೆಡಿಟೇಷನ್ ಆದರೂ ಅಲ್ಲ, ಡೆತ್ ಮೆಡಿಟೇಷನ್ ಹಾಕ್ತಾ ಇದ್ದಾರೆ, ಫಸ್ಟ್ ಟೈಮ್ ಅದು ಅಂತ ಅಂದ್ಕೋಬೇಡಿ. ನೀವು ಮಾಡಿ ನೋಡಿ. ಈ ಮೆಡಿಟೇಷನ್ ಮಾಡಿದ್ರೆ ನಿಮಗೆ ಲಾಸ್ಟಲ್ಲಿ ಏನು ಸಿಗುತ್ತೆ? ಅಮೃತ ಸಿಗುತ್ತೆ. ಅಮೃತ ಸಿಕ್ಕಷ್ಟೇ ಖುಷಿ ಆಗುತ್ತೆ. ಓಕೆ, ಬರೀ ಇದರಲ್ಲಿ ಏನಿಲ್ಲ, ಬರೀ ನಾಟಕ ಮಾಡೋದಿರುತ್ತೆ. ಒಂದು ಚಿಕ್ಕ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ, ಧಾರಾವಾಹಿಗಳೆಲ್ಲ ಇರುತ್ತಲ್ಲ ಆ ಥರ ಚಿಕ್ಕದಾಗಿ ಅದರಲ್ಲಿ ನಿಮ್ಮದು ಒಂದು ರೋಲ್ ಪ್ಲೇ ಮಾಡ್ತಾಯಿದ್ದೀರ. ದೂರ ನಿಂತ್ಕೊಂಡು ನೀವು ನಾಟಕ ಮಾಡಬೇಕು ಅಷ್ಟೇ. ಓಕೆ, ಅದರಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗೋದು ಬೇಡ. ಬರೀ ನಾಟಕ, ಒಂದು 15 ನಿಮಿಷದ ನಾಟಕ ಮಾಡ್ತೀರಾ ನೀವು. ಓಕೆ, ಇದರಲ್ಲಿ ಹೆಣ್ಣು ಗಂಡು ಇಬ್ಬರು ಭಾಗಿಯಾಗ್ಬೋದು. ಓಕೆ, ನಿಮ್ಮನ್ನು ನೀವು ಆ ಒಂದು ಚಿಕ್ಕ ಪಾತ್ರದಲ್ಲಿ ನಿಮ್ಮನ್ನು ನೀವು ಇಡಬೇಕು, ಇಟ್ಟು ನೋಡ್ತಾ ಹೋಗಬೇಕು ಅಷ್ಟೇ. ಇವತ್ತಿನ ದಿನ ನಿಮ್ಮ ಮನೆಯಲ್ಲಿ ಒಂದು ಪೂಜೆ ನಡೀತಾ ಇದೆ. ಇವಾಗ ಸ್ಟಾರ್ಟ್ ಆಯಿತು ನಾಟಕ. ಓಕೆ, ಚಿಕ್ಕ ಪಾತ್ರದಲ್ಲಿ ನೀವು ಭಾಗಿ ಆಗ್ತಾಯಿದ್ದೀರ. ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡೋದಕ್ಕೆ ಹೂವಿಲ್ಲ, ಹೂವನ್ನು ತರೋದಕ್ಕೆ ನೀವು ಹೋಗಬೇಕು. ಓಕೆ, ಹೂ ತಂದು ಕೊಟ್ಟು ಆಫೀಸ್ಗೆ ಹೋಗ್ಬೇಕು. ನೀವು ಕೆಲಸದ ಸ್ಟ್ರೆಸ್ಸಲ್ಲಿ ಗಡಿಬಿಡಿಯಾಗಿ ಹೂ ತರೋದಕ್ಕೆ ಅಂತ ನೀವು ಬಟ್ಟೆ ಹಾಕೊಳ್ಳೋದಕ್ಕೆ ಮನೆ ಒಳಗಡೆ ಹೋಗ್ತಾಯಿದ್ದೀರ. ಅಲ್ಲಿ ನಿಮ್ಮ ವಯಸ್ಸಾದ ತಂದೆ ಇದ್ದಾರೆ, ನಿಮ್ಮ ಅಮ್ಮ ತೀರಿ ಹೋಗಿದ್ದಾರೆ, ತಂದೆ ಮಾತ್ರ ಇದ್ದಾರೆ. ಅವರು ನಿಮ್ಮನ್ನು ಕರೀತಾ ಇದ್ದಾರೆ, ಮಗನೇ ಸ್ವಲ್ಪ ಬಾ ಇಲ್ಲಿ, ಮಗಳೇ. ಓಕೆ, ನೀವು ಹೆಣ್ಣಾಗಿದ್ದರೆ ಮಗಳು ಅಂತ ಅಂದ್ಕೊಳ್ಳಿ, ಗಂಡಾಗಿದ್ದರೆ ಮಗ ಅಂತ ಅದರಲ್ಲಿ ಇಟ್ಟು ನಿಮ್ಮನ್ನು ನೀವು ನೋಡ್ತಾ ಹೋಗಬೇಕು. ನಾನಿಲ್ಲಿ ಪುರುಷನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮಗನೇ ಸ್ವಲ್ಪ ಬಾ ಇಲ್ಲಿ ಅಂತ ಹೇಳಿದಾಗ ಮಗ ಅರ್ಜೆಂಟಾಗಿ ಆಫೀಸ್ಗೆ ಹೋಗಬೇಕು, ಹೂ ತಂದು ಕೊಡಬೇಕು. ಅಪ್ಪ ಇರು ಬರ್ತೀನಿ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಯಾವಾಗಲೂ ಹಾಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಕೆಲಸ ಅಷ್ಟೊಂದು ಸ್ಟ್ರೆಸ್ಸು, ಎಷ್ಟೊಂದು ಒತ್ತಡ ಇದೆ. ಅವ್ರ ತಂದೆ ಜೊತೆ ಮಾತಾಡೋಕ್ಕಾಗಿಲ್ಲ, ಎಷ್ಟೊಂದು 3-4 ದಿನವೂ ಮಾತಾಡಿಲ್ಲ. ಅದಕ್ಕೆ ಮಗನೇ ಬಾ, ಏನೋ ಹೇಳಬೇಕು ಬಾ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ತಂದೆ. ಆಮೇಲೆ ಬರ್ತೀನಿರಪ್ಪ ಅಂತ ನೀವು ಹೋಗ್ತೀರಾ. ಹೋಗಾದಮೇಲೆ ಒಂದು ಆಟೋ, ತಕ್ಷಣಕ್ಕೆ ಆಟೋಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ದೀರಾ. ಬೇಗ ಹೂ ತಂದು ಕೊಟ್ಬಿಟ್ಟು ಮತ್ತೆ ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗ್ಬೇಕಲ್ವ. ಹೋಗ್ತಾಯಿದ್ದೀರಾ. ಹೋಗ್ತಾ ಏನಾಯಿತು, ಮುಂದೆ ಒಂದು ಲಾರಿ ಬಂದು ಆ ಆಟೋಕ್ಕೆ ಗುದ್ದುಬಿಡ್ತು. ಆಟೋದಲ್ಲಿ ತುಂಬ ಒಂದು 8 ಜನ ಇರ್ಬೋದು. ಡ್ರೈವರ್ ಹಿಡ್ಕೊಂಡು ಒಂದು 5-6 ಜನ ಆದರೂ ಇರ್ಬೋದು. ಓಕೆ, ಆಟೋಗೆ ಗುದ್ದುಬಿಡ್ತು. ಎಲ್ಲ ಆಟೋ ಪಲ್ಟಿಯಾಗಿ 2-3 ಪಲ್ಟಿಯಾಗಿ ಬಿದ್ದು ಹೋಯಿತು. ಅಬ್ಬಾ, ನಿಮಗೆ ಮಾತ್ರ ಏನೂ ಆಗಿಲ್ಲ. ನೀವು ತಕ್ಷಣ ಎದ್ದು ನಿಂತ್ರಿ. ಎಲ್ಲ ಅಲ್ಲಿ ಉರುಳಿ ಬಿದ್ದಿರೋರನ್ನ ಹೆಲ್ಪ್ ಮಾಡ್ತಾಯಿದ್ದೀರ. ಒಂದು ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್ ಬಂದಮೇಲೆ ನೀವು ಹೆಲ್ಪ್ ಮಾಡ್ತಾಯಿದ್ದೀರ, ಎತ್ತಿ ಆಂಬುಲೆನ್ಸಲ್ಲಿ ಹಾಕ್ತಾಯಿದ್ದೀರ. ನೀವು ಕೂಡ ಹೆಲ್ಪ್ ಮಾಡ್ತಾಯಿದ್ದೀರ. ಫುಲ್ಲು ಬ್ಲಡ್, ಮುಖಗಳೇ ಕಾಣಿಸ್ತಾ ಇಲ್ಲ. ಹಾಗೆ ಮಾತಾಡ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ತಾ ಆಂಬುಲೆನ್ಸಲ್ಲಿ ಹಾಕ್ತಾಯಿದ್ದೀರ. ಒಂದು ದೇಹ ಮುಖ ಕೆಳಗಡೆ ಮಾಡ್ಕೊಂಡು ಬಿದ್ದುಕೊಂಡಿದೆ. ಬಟ್ಟೆ ಆಲ್ಮೋಸ್ಟ್ ನಿಮ್ಮ ಥರನೇ ಬಟ್ಟೆ ಉಟ್ಕೊಂಡಿದ್ದಾರೆ ಅವರು. ಅಯ್ಯೋ, ನಿಮ್ಮ ಥರನೇ ದೇಹ, ಮುಖ ಕೆಳಗಡೆ ಮಾಡಿ ಫುಲ್ಲು ರಕ್ತ ಆಗಿದೆ ಮುಖ. ಸ್ವಲ್ಪ ಅದನ್ನು ಹೊಳಿಸಿಬಿಟ್ಟು ಮತ್ತೆ ಆಂಬುಲೆನ್ಸಲ್ಲಿ ಹಾಕ್ತಾಯಿದ್ದಾರೆ. ಅದಕ್ಕೆ ನೀವು ಕೂಡ ಹೆಲ್ಪ್ ಮಾಡ್ತಾಯಿದ್ದೀರ. ನೀವು ನೋಡ್ತಾ ಇದ್ದೀರ ಆ ಮನುಷ್ಯನ, ನನ್ನ ಥರನೇ ಇದ್ದಾನೆ ನೋಡೋದಕ್ಕೆ ಅಂತ. ಅವರ ಜೇಬಲ್ಲಿರೋದು ಫೋನ್ ನಂಬರ್ನ ತೆಗೆದ್ಬಿಟ್ಟು ಅವ್ರು ನೋಡ್ತಾ ಇದ್ದಾರೆ. ಮೂಗಲ್ಲಿ ಕೈ ಇಟ್ಟರು, ಎದೆ ಮೇಲೆ ಕೈ ಇಟ್ಟರು, ಹೊಳ್ಳಿ ಹಾಕಿದ್ಮೇಲೆ ಸತ್ತೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅವರು. ನೀವು ಕೂಡ ಹಾಂ ಸತ್ತೋಗಿರ್ಬೋದು ಅಂತ ಹೇಳ್ತಾ ಇದ್ದೀರ. ಜೇಬಲ್ಲಿ ಅವ್ರ ಫೋನ್ ತೊಗೊಂಡ್ಬಿಟ್ಟು ಅವ್ರ ಮನೆಯವ್ರಿಗೆ ಫೋನ್ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರ, ನನ್ನ ಥರನೇ ಇಲ್ವಾ? ಮುಖ ಒರೆಸಿದ್ರು ಅವರು. ಒಂದು ಸ್ವಲ್ಪ ಮುಖ ಒರೆಸ್ಬಿಟ್ಟು ನೋಡಿದಾಗ ಅದು ನೀವೇ. ಶಾಕ್ ಆಯ್ತು ನಿಮಗೆ. ಇದೇನು ನನ್ನ ಥರನೇ ಇದ್ದಾನೆ,
ಏನಾಗಿದೆ, ದಿಟ್ಟು ನನ್ನ ಥರನೇ ಇದ್ದಾನಲ್ಲ ಇವನು. ನೋಡಿ, ಅವರು ಎತ್ತಿ ಹಿಡಿದಿದ್ದಾರಲ್ಲ, ನಿಮ್ಮ ಆ ಬಾಡಿನ ಹಿಡಿದಿದ್ದಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದಾರೆ, ನೋಡಿ ಇದು ನನ್ನ ಥರನೇ ಇದ್ದಾನೆ, ಶೇಮ್ ನೋಡಿ, ನನಗೇನೂ ಆಗಿಲ್ಲ, ನೋಡಿ ಇವನು ಯಾರು ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಾತುಗಳನ್ನು ಅವ್ರು ಕೇಳ್ತಾ ಇಲ್ಲ. ನೀವು ಹಾಗೆ ಅವ್ರನ್ನ ಕರಿತಾ ಇದ್ದೀರಾ, ನಿಮ್ಮ ಮಾತುಗಳನ್ನು ಅವರು ಕೇಳ್ತಾ ಇಲ್ಲ. ಆಗ ನಿಮಗೆ ಗೊತ್ತಾಯಿತು, ಅಯ್ಯೋ ನಾನೇನು ಸತ್ತೋಗಿರ್ಬೋದಾ, ಇದೇನಾಗ್ತಾ ಇದೆ ಅಂತಲೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನೀವು ಅಷ್ಟೊಂದು ಬುದ್ಧಿ ಇಲ್ಲದೆ ಇರೋರೇನಲ್ಲ, ಬುದ್ಧಿ ಇದೆ. ನಿಮಗೆ ಗೊತ್ತಾಯಿತು ನಾನು ಸತ್ತೋಗಿದ್ದೀನಿ ಅಂತ. ಆಘಾತ. ಅದಾದಮೇಲೆ ನಿಮ್ಮ ಮನೆ ಕಡೆ ಜನ ಎಲ್ಲ ಬಂದು ಒಂದು 4 ಜನ ನಿಮ್ಮನ್ನು ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ. ನೀವು ನಿಮ್ಮ ಶರೀರದ ಜೊತೆನೇ ಮನೆಗೆ ಹೋಗ್ತಾ ಇದ್ದೀರಾ, ಹೇಳ್ತಾ ಇದ್ದೀರಾ. ಎಲ್ಲ ಜನ ಕೂಡಿದ್ದಾರೆ ಮನೆಯಲ್ಲಿ, ಅಳ್ತಾ ಇದ್ದಾರೆ. ಅಳ್ತಾ ಇರಬೇಕಾದ್ರೆ ನಾಲ್ಕು ಜನ ನಿಮ್ಮನ್ನು ಹೊತ್ಕೊಂಡು ಹೋದರು. ಹೋಗಿ ದಿನಾಲೂ ನೀವು ಒಬ್ಬರೇ ಬಟ್ಟೆ ಹಾಕೋಬೇಕಾದ್ರೂ ನೀವು ಮಾನ ಮರ್ಯಾದೆಯಿಂದ ಸ್ನಾನ ಮಾಡ್ತಾಯಿದ್ರಿ ಮನೇಲಿ. ಇವತ್ತು ನಿಮಗೆ 4 ಜನ ಕೂಡಿಬಿಟ್ಟು ಸ್ನಾನ ಮಾಡಿಸ್ತಾ ಇದ್ದಾರೆ. ಕೊನೆ ಜಳಕ, ಕೊನೆ ಸ್ನಾನ, ಹೊಸ ಬಟ್ಟೆ ಹಾಕಿಬಿಟ್ಟು ನಿಮಗೆ ಶೃಂಗಾರ ಮಾಡ್ತಾ ಇದ್ದಾರೆ. ನಿಮ್ಗೆ ಆಗದೇ ಇರೋ ಫ್ರೆಂಡ್ಸ್ಗಳು, ನಿಮ್ಮ ಜೊತೆ ಜಗಳ ಆಡಿರೋರು, ಅವರು ಇವತ್ತು ನಿಮಗೆ ಶೃಂಗಾರ ಮಾಡ್ತಾ ಇದ್ದಾರೆ. ನೀವು ಕೂಡ ಸಿಟ್ಟಂದರೆ ಸಿಟ್ಟು, ನೀವು ಕೂಡ ಮಾತಾಡ್ತಾ ಇರಲಿಲ್ಲ ಅವ್ರ ಜೊತೆ. ಇವತ್ತು ಅದೇ ನಿಮ್ಮ ಫ್ರೆಂಡ್ಸು ನಿಮಗೆ ಶೃಂಗಾರ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಮನುಷ್ಯ, ಹೀಗಾಗಬಾರ್ದಾಗಿತ್ತು ಅಂತ ಮಾತಾಡ್ತಾ ಇದ್ದಾರೆ. ಶೃಂಗಾರ ಮಾಡಿಬಿಟ್ಟು ಒಂದು ಸ್ಥಳದಲ್ಲಿ ನಿಮ್ಮನ್ನು ಕೂರಿಸ್ತಾ ಇದ್ದಾರೆ ಮನೆಯಲ್ಲಿ. ತುಂಬ ಜನ ಸೇರಿದ್ದಾರೆ. ನಿಮ್ಮ ಹೆಂಡತಿ, ಮಕ್ಕಳು ತುಂಬ ಅಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರ, ನಾನಿಲ್ಲೇ ಇದ್ದೀನಿ, ಅಳಬೇಡ. ಆದರೆ ನಿಮ್ಮ ಮಾತು ಯಾರಿಗೂ ಕೇಳಿಸ್ತಾ ಇಲ್ಲ. ಮೇಲಿಂದ ನಿಮ್ಮ ತಂದೆನ ಒಂದಿಬ್ಬರು ಹಿಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ತಂದೆ ವೃದ್ಧರು, ವಯಸ್ಸಾಗಿದೆ. ಅವರನ್ನು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಹಿಡ್ಕೊಂಡು ನಿಮ್ಮ ಶರೀರದ ಹತ್ರ ತಗೊಂಡು ಬರ್ತಾ ಇದ್ದಾರೆ. ಬಾಡಿ ಹೋಗಿರೋ ಕಣ್ಣು, ನಿಮ್ಮ ತಂದೆ ಕಣ್ಣಲ್ಲಿ ನೀರು ಬರೋದೇ ಇಲ್ಲ, ಆದರೂ ನೀರು ಬರ್ತಾ ಇದೆ. ಬತ್ತಿ ಹೋಗಿದೆ ಕಣ್ಣು. ಅಯ್ಯೋ ಮಗನೇ, ನಿನ್ನ ಮುಂದೆ ನಾನು ಹೋಗಬೇಕಾಗಿತ್ತು, ಆದರೆ ನನ್ನನ್ನು ಬಿಟ್ಟು ನೀನೇ ಮೊದಲು ಹೋಗ್ಬಿಟ್ಯಾ. ನೀನು ನನ್ನ ಜೊತೆ ಮಾತಾಡಬೇಡ, ಸ್ಟ್ರೆಸ್ ತಗೋಬೇಡ, ನಾನು ನಿನ್ನನ್ನು ಕರೆಯೋದಿಲ್ಲ ಮಗನೇ. ನೀನು ನಿನ್ನ ಕೆಲಸ ಮಾಡಬೇಕಾಗಿತ್ತು, ನಾನು ಕರೆದೆ ನಿನ್ನನ್ನು, ಮಾತಾಡಬೇಕು ಬಾ ಅಂತ ಕರೆದೆ. ಅದ್ರ ಗದ್ದಲದಲ್ಲಿ ಏನಾದರೂ ಹೀಗಾಯ್ತಾ ಮಗನೇ. ನೀನು ನನ್ನ ಜೊತೆ ಮಾತಾಡಬೇಡ, ಮರಳಿ ಬಾ ಮಗನೇ ಅಂತ ನಿಮ್ಮ ತಂದೆ ನಿಮ್ಮ ಶರೀರವನ್ನು ಮುಟ್ಟಿ ಮುಟ್ಟಿ, ನಿಮ್ಮ ಎರಡೂ ಗಲ್ಲ ಕೆನ್ನೆಯನ್ನು ಮುಟ್ಟಿ ಮುಟ್ಟಿ ಅಳ್ತಾ ಇದ್ದಾರೆ. ನಿನ್ನ ಅಮ್ಮನೂ ಬಿಟ್ಟು ಹೋದರು, ನೀನು ನನ್ನನ್ನು ಬಿಟ್ಟು ಹೋದ್ಯಾ ಮಗನೇ, ನಾನು ಹೆಂಗಿರಲಿ ಮಗನೇ ಅಂತ ನಿಮ್ಮ ತಂದೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ನೀನು ಕೂಡ ಅಳ್ತಾ ಇದೆಯಾ. ನಿನ್ನ ತಂದೆಗೆ ಹೇಳ್ತಾ ಇದ್ದೀರಾ, ಅಪ್ಪ ನಾನು ಇಲ್ಲೇ ಇದ್ದೀನಿ, ನಾನೆಲ್ಲೂ ಹೋಗಿಲ್ಲ ಅಪ್ಪ, ಇಲ್ಲೇ ಇದ್ದೀನಿ. ಅಯ್ಯೋ ದೇವರೇ, ನನ್ನ ತಂದೆ ಕರೆದಾಗ ನಾನು ಮಾತಾಡಬೇಕಾಗಿತ್ತಲ್ಲ,
ನನ್ನ ತಂದೆ ದಿನ ಕರೀತಿದ್ರು ನನಗೆ. ನಾನೇನು ಅಂತ ಕೇಳಬೇಕಾಗಿತ್ತಲ್ಲ ನನ್ನ ತಂದೆಗೆ. ನನ್ನ ತಂದೆ ಏನು ಹೇಳ್ತಾ ಇದ್ರೋ ಏನೋ. ನಾನು ಕೆಲಸದ ಒತ್ತಡದಲ್ಲಿ ಮಾತಾಡೋಕ್ಕೆ ಆಗಲಿಲ್ಲ. ಇವಾಗ ಮಾತಾಡಬೇಕು ಅಂದರೆ ನನ್ನ ಧ್ವನಿ ನನ್ನ ತಂದೆಗೆ ಕೇಳಿಸ್ತಾನೇ ಇಲ್ಲ ಅಂತ ನೀವು ಕೂಡ ದುಃಖ ಪಡ್ತಾ ಇದ್ದೀರಾ. ನಿಮ್ಮ ಹೆಂಡತಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ನನ್ನಿಂದ ಏನಾದರೂ ತಪ್ಪಾಯ್ತಾ? ನಾನು ಯಾಕೆ ಕಳಿಸ್ದೆ? ಹೂ ತರೋಕ್ಕೆ ಕಳಿಸಿರ್ಲಿಲ್ಲ ಅಂದರೆ ಹಿಂಗೆ ಆಗ್ತಾ ಇರಲಿಲ್ಲ ಅಂತ ಅಳ್ತಾ ಇದ್ದಾರೆ. ಅವಸರದಲ್ಲಿ ಹಿಂಗಾಯ್ತಾ? ಎದ್ದೇಳ್ರಿ ಎದ್ದೇಳ್ರಿ ಅಂತ ಬಡ್ಕೊಂಡು ಅಳ್ತಾ ಇದ್ದಾರೆ. ನೀವು ನಿಮ್ಮ ಹೆಂಡತಿಯ ಕಣ್ಣೀರನ್ನ ಒರೆಸ್ತಾ ಇದ್ದೀರಾ. ಆದರೆ ಆ ಸ್ಪರ್ಶ ಅವ್ರಿಗೆ ತಾಗ್ತಾ ಇಲ್ಲ. ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಆ ಧ್ವನಿ ಅವ್ರಿಗೆ ಕೇಳಿಸ್ತಿಲ್ಲ. ನಿಮ್ಮ ಮಕ್ಕಳು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ನಿಮ್ಮ ಸ್ನೇಹಿತರೆಲ್ಲರೂ ತುಂಬ ಒಳ್ಳೆ ಮನುಷ್ಯ ಅಂತ ಹೇಳಿ ಅವರು ಕೂಡ ತುಂಬ ವ್ಯಥೆ ಪಡ್ತಾ ಇದ್ದಾರೆ. ಅಯ್ಯೋ ಪಾಪ, ಇನ್ನೂ ಮಕ್ಕಳ ಮದುವೆ ಆಗಿಲ್ಲ, ಹೀಗಾಗಬಾರ್ದಾಗಿತ್ತು, ಇನ್ನೂ ತುಂಬ ಜವಾಬ್ದಾರಿಗಳಿದೆ, ಪಾಪ ಅವನಿಗೆ ಹೀಗಾಗಬಾರ್ದಾಗಿತ್ತು. ನಿಮ್ಮ ಫ್ರೆಂಡ್ಸ್ ಕೂಡ ವ್ಯಥೆ ಪಡ್ತಾ ಇದ್ದಾರೆ. ಎಲ್ಲ ಮುಗ್ದು ಹೋಯಿತು. ನೀವು ಎಲ್ಲರಿಗೂ ಮುಟ್ಟಿ ಮುಟ್ಟಿ ಮಾತಾಡ್ತಾ ಇದ್ದೀರಾ. ಆದರೆ ಯಾರೂ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಿಲ್ಲ. ನಿಮ್ಮ ಫ್ರೆಂಡ್ ಜೊತೆ ನೀವು ಜಗಳ ಮಾಡಿ ಮಾತು ಬಿಟ್ಟಿರೋದು, ಇವತ್ತು ಅದೇ ಫ್ರೆಂಡ್ ನಿಮ್ಮ ಬಗ್ಗೆ ಒಳ್ಳೆತನ ಮಾತಾಡ್ತಾ ಇದ್ದಾರೆ. ಅಯ್ಯೋ, ನನ್ನ ಫ್ರೆಂಡ್ ಎಷ್ಟು ಒಳ್ಳೆಯವನು, ನಾನು ಇರೋವಾಗಲೇ ಅವನನ್ನು ಕ್ಷಮಿಸ್ಬಿಟ್ಟು ಮಾತಾಡಬೇಕಾಗಿತ್ತು ಅಂತ ನೀವು ದುಃಖ ಪಡ್ತಾ ಇದ್ದೀರಾ. ಸಾರಿ ಕಣೋ, ನಾನು ಮಾತಾಡಲಿಲ್ಲ ನಿನ್ನ ಜೊತೆ ಅಂತ ಹೇಳ್ತಾ ಇದ್ದೀರಾ. ಅವರನ್ನು ಅಪ್ಕೋತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ನ. ಆದರೆ ನಿಮ್ಮ ಅಪ್ಪುಗೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ತಿರುಗಾಡಿ, ಎಲ್ಲ ಮಾತಾಡೋ ಮಾತುಗಳು, ಮನಸ್ಸಲ್ಲಿ ಮಾತಾಡೋ ಮಾತುಗಳು ನಿಮ್ಮ ಕಿವಿಗೆ ಬೀಳ್ತಾ ಇದೆ. ಒಳ್ಳೆ ಮನುಷ್ಯ, ಹೀಗಾಗಬಾರ್ದಾಗಿತ್ತು, ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ಆಗಬಾರ್ದಾಗಿತ್ತು ಅಂತ ಮಾತಾಡ್ತಾ ಇದ್ದಾರೆ. ಅಲ್ಲಿ ನಿಮ್ಮ ವಯಸ್ಸಾಗಿರೋ ತಂದೆ, ಹೆಂಡತಿ, ಮಕ್ಕಳು ನಿಮ್ಮ ಶರೀರವನ್ನು ಬಿಗಿದಪ್ಪಿ ಅಳ್ತಾ ಇದ್ದಾರೆ. ಸರಿ, ಇನ್ನು ಕೆಲವು ಜನ ಹೊತ್ತು ಮುಣುಗ್ತಾ ಬರ್ತಾಯಿದೆ, ಸಂಜೆ ಆಗೋದಕ್ಕೆ ಬರ್ತಾಯಿದೆ, ಇನ್ನೇನು ಶವ ಜಾಸ್ತಿ ಹೊತ್ತು ಮನೇಲಿಡೋದು ಬೇಡ, ಶವನ ಎತ್ತಿಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಇರ್ರಿ ಅಂತ ನೀವು ಹೇಳ್ತಾ ಇದ್ದೀರಾ. ಬೇಡ, ಇನ್ನೂ ಇರ್ರಿ, ನನ್ನ ದೇಹನ ಏನು ಮಾಡಬೇಡಿ, ನನ್ನ ದೇಹಕ್ಕೇನು ಮಾಡಬೇಡಿ. ಪದೇ ಪದೇ ನೀವು ನಿಮ್ಮ ದೇಹವನ್ನು ಸೇರ್ತಾ ಇದ್ದೀರಾ, ಆದರೆ ಹೋಗೋಕ್ಕಾಗ್ತಾ ಇಲ್ಲ. ಆ ದೇಹದ ಒಳಗಡೆ ನಿಮಗೆ ಎಷ್ಟೊಂದು ಎನರ್ಜಿ ವೇಸ್ಟ್ ಮಾಡ್ತಾಯಿದ್ದೀರ. ಫುಲ್ಲು ಎನರ್ಜಿ ಹಾಕಿಬಿಟ್ಟು ನೀವು ನಿಮ್ಮ ದೇಹದ ಒಳಗಡೆ ಹೋಗ್ತಾ ಇದ್ದೀರಾ. ಯಾವುದೂ ಪ್ರಯೋಜನ ಆಗ್ತಾ ಇಲ್ಲ. ನಿಮಗೇನಾದರೂ ಅಳು ಬರ್ತಾ ಇದ್ದರೆ ಹತ್ತು ಬಿಡಿ. ಇದು ಬರೀ ನಾಟಕ ಮಾತ್ರ. ನೀವಿದ್ದೀರಾ, ಇದು ಬರೀ ನಾಟಕ ಮಾತ್ರ. ನಿಮ್ಮ ಚಿಕ್ಕ ರೋಲ್ ಪ್ಲೇನ ನೀವು ನೋಡ್ತಾ ಇದ್ದೀರಾ, ನಾಟಕನ ನೋಡ್ತಾ ಇದ್ದೀರಾ.
ಸರಿ, ಜನ ಎಲ್ಲ ಎತ್ಬಿಡಿ, ಇನ್ನು ಶವ ಜಾಸ್ತಿ ಹೊತ್ತು ಮನೇಲಿ ಇಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ತಯಾರಿ ಮಾಡಿಬಿಟ್ಟು ಚಟ್ಟ ಎಲ್ಲ ಕಟ್ಟಿ ನಿಮ್ಮ ದೇಹವನ್ನು 4 ಜನ ಹಿಡ್ಕೊಂಡು ಚಟ್ಟದ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸ್ಮಶಾನದ ಕಡೆ ಹೋಗ್ತಾ ಇದ್ದಾರೆ. ನೀವು ನಿಮ್ಮ ದೇಹದ ಜೊತೆನೇ ಹೋಗ್ತಾ ಇದ್ದೀರಾ. ಏನಾಗ್ತಾ ಇದೆ ಅಂತಲೇ ನಿಮಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮನೆ ಜನ ತುಂಬ ದುಃಖ ಪಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಸರಿ, ಸ್ಮಶಾನಕ್ಕೆ ಹೋಗಿ ಎಲ್ಲ ಕಟ್ಟಿಗೆನ ಜೋಡಿಸಿದ್ದಾರೆ. ನೀವು ಏನಾದರೂ ಒಂದು ಪವಾಡ ಮಾಡಿಬಿಡು ದೇವರೇ, ನನ್ನ ಶರೀರದಲ್ಲಿ ಒಂದೇ ಒಂದು ಸತಿ ನನ್ನ ಶರೀರಕ್ಕೆ ಜೀವ ಕೊಟ್ಬಿಡು. ನಾನು ಒಂದೇ ಒಂದು ಸತಿ ನನ್ನ ಹೆಂಡತಿ ಮಕ್ಕಳನ್ನ ತಪ್ಕೋಬೇಕು. ನನ್ನ ಅಪ್ಪನ ಮಾತು ಕೇಳಬೇಕು. ನನ್ನ ಫ್ರೆಂಡ್ಸ್ಗೆ ನಾನು ಸಾರಿ ಕೇಳಬೇಕು. ಒಂದೇ ಒಂದು ಸತಿ, ಒಂದೇ ಒಂದು ಬಾರಿ ನನ್ನ ಶರೀರದಲ್ಲಿ ನನಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡು. ನನ್ನ ಶರೀರವನ್ನು ಜೀವಂತ ಮಾಡು. ಎಲ್ಲರನ್ನೂ ಒಂದು ಸತಿ ಅಪ್ಕೋಬೇಕು, ಕ್ಷಮೆ ಕೇಳಬೇಕು ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೀರಾ. ಆದರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಕಟ್ಟಿಗೆ ಎಲ್ಲ ಒಟ್ಟಿದ್ದಾರೆ. ಅದ್ರ ಮೇಲೆ ನಿಮ್ಮ ಶವನ ಒಯ್ದು ಇಡ್ತಿದ್ದಾರೆ. ನೀವು ಲಾಸ್ಟ್ವರೆಗೂ, ಕೊನೆವರೆಗೂ ನೀವು ಪ್ರಯತ್ನ ಮಾಡ್ತಾನೇ ಇದ್ದೀರಾ ಶರೀರದಲ್ಲಿ ಹೋಗೋದಕ್ಕೆ. ಆಗ್ತಾ ಇಲ್ಲ. ಇನ್ನೇನು ನಿಮ್ಮ ಮಗನ ಕೈಯಿಂದ ನಿಮ್ಮ ಚಿತೆಗೆ ಕಟ್ಟಿಗೆ ಒಟ್ಟಿದಾರಲ್ಲ, ಅಲ್ಲಿ ನಿಮ್ಮ ದೇಹವನ್ನು ಅದ್ರ ಮೇಲೆ ಮಲಗಿಸ್ಬಿಟ್ಟು ಕಟ್ಟಿಗೆ ಒಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಮಗ ಬೆಂಕಿ ಇಡೋ ಸಮಯ ಬಂದೇ ಬಿಡ್ತು. ಅಯ್ಯೋ, ಇನ್ನೇನು ನನ್ನ ಶರೀರ ಸುಟ್ಬಿಡ್ತಾರೆ ಅಂತ ನೀವು ಒದ್ದಾಡ್ತಾ ಇದ್ದೀರಾ. ಆ ಶರೀರದಲ್ಲಿ ಹೋಗೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ, ಆದರೆ ಆಗ್ತಾ ಇಲ್ಲ. ನಿಮ್ಮ ಚಿತೆಗೆ ನಿಮ್ಮ ಮಗ ಬೆಂಕಿ ಇಟ್ಟರು. ಹಾಗೆಯೇ ಉರಿತಾ 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 ಧಗಧಗನೆ ಉರಿಯೋದಕ್ಕೆ ಶುರುವಾಯಿತು. ಎಲ್ಲವನ್ನ ನೀವು ನಿಂತ್ಕೊಂಡು ನೋಡ್ತಾ ಇದ್ದೀರಾ. ನಿಮ್ಮ ಕೈ, ಕಾಲು, ಇಷ್ಟು ದಿನ ಯಾವ ದೇಹವನ್ನು ನೀವು ದಿನಾ ಕನ್ನಡಿಯಲ್ಲಿ ನೋಡ್ಕೋತಾ ಇದ್ರಿ, ದಿನ ಅದರ ಬಗ್ಗೆ ನಿಮಗೆ ಹೆಮ್ಮೆ, ಗೌರವ ಇತ್ತು, ಆ ದೇಹ ಇವತ್ತು ಸುಟ್ಟು ಹೋಗ್ತಾ ಇದೆ. ಇಡೀ ನಿಮ್ಮ ಮುಖ, ನಿಮ್ಮ ದೇಹ, ನಿಮ್ಮ ಸುಂದರವಾದ ಮುಖ ಎಲ್ಲನೂ ಹಾಗೇ ಸುಟ್ಟು ಹೋಗ್ತಾ ಇದೆ. ಅದನ್ನು ನೋಡ್ತಾ ಇದ್ದೀರಾ, ಅಳ್ತಾ ಇದ್ದೀರಾ. ಯಾಕಂದರೆ ನಿಮ್ಮ ದೇಹದ ಜೊತೆ ತುಂಬ ಅಟ್ಯಾಚ್ಮೆಂಟ್, ನಿಮ್ಮ ದೇಹದ ಬಗ್ಗೆ ಒಂದು ಹೆಮ್ಮೆ ಇತ್ತು ನಿಮಗೆ. ತುಂಬ ಸುಂದರವಾಗಿದ್ದರೆ, ನನ್ನ ಸುಂದರವಾಗಿರೋ ದೇಹ ಇವತ್ತು ಸುಟ್ಟು ಹೋಗ್ತಾ ಇದೆ ಅಂತ ಅಳ್ತಾ ಇದ್ದೀರಾ. ದೊಡ್ಡದಾಗಿ ಹೀಲ್ ಆಗ್ತಾ ಇದ್ದೀರಾ. ಹೆಂಗೆ ಸುಟ್ಟು ಹೋಗ್ತಾ ಇದೆ ಹಾಗೆಯೇ ನಿಮಗೆ ಪೂರ್ತಿ ನಿಮ್ಮ ಶರೀರ ಸುಟ್ಟು ಹೋದ್ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನಿಮ್ಮ ಪೂರ್ವಜರು ಬಂದು ನಿಂತ್ಕೊಂಡಿದ್ದಾರೆ. ಅವ್ರು ಹೆಂಗೆ ನಿಮ್ಮ ಕಣ್ಣಿಗೆ ಕಾಣಿಸಿದ್ರು ಓಡೋಗಿ ನೀವು ಅವ್ರನ್ನ ತಬ್ಕೊಂಡು ಅಳ್ತಾ ಇದ್ದೀರಾ. ನಿಮ್ಮನ್ನು ಕರೆಯೋದಕ್ಕೆ ಏಂಜಲ್ ಬಂದಿದ್ದಾರೆ, ಅವ್ರನ್ನ ತಬ್ಕೊಂಡು ಅಳ್ತಾ ಇದ್ದೀರಾ. ಹೀಗೆ ಹೆಂಗಾಯಿತು, ಇದು ಏನಾಯಿತು, ನಾನು ಸತ್ತೋಗಿದ್ದೀನಿ, ನನ್ನ ಶರೀರನ ಸುಟ್ಬಿಟ್ರು ಅಂತ ನಿಮ್ಮ ಪೂರ್ವಜರು ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನಿಮ್ಮ ಲವ್ಡ್ ಒನ್ಸ್ ಅಲ್ಲಿ ಬಂದಿದ್ದಾರೆ ನಿಮ್ಮನ್ನು ಕರೆಯೋದಕ್ಕೆ. ಅವ್ರಿಗೆ ತಬ್ಕೊಂಡು ನೀವು ಅಳ್ತಾ ಇದ್ದೀರಾ. ಎಲ್ಲ ಮುಗ್ದೋಯ್ತು. ನಾನು ಇರೋವಾಗಲೇ ಎಲ್ಲರ ಜೊತೆ ಚೆನ್ನಾಗಿರಬೇಕಾಗಿತ್ತು, ಮಾತಾಡಬೇಕಾಗಿತ್ತು, ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಬರೀ ದುಡಿಯೋದು ಅದರಲ್ಲೇ ಕಾಲ ಕಳೆದ್ಬಿಟ್ಟೆ ಅಂತ ಇವತ್ತು ವ್ಯಥೆ ಪಡ್ತಾ ಇದ್ದೀರಾ. ಓಕೆ.
ಸರಿ, ಇವಾಗ ನಿಮ್ಮ ನಾಟಕ ಇಲ್ಲಿಗೆ ಫಿನಿಶ್ ಆಯಿತು. ಓಕೆ, ಕೈಗಳನ್ನು ಉಜ್ಜಿಬಿಟ್ಟು ಕಣ್ಮೇಲಿಟ್ಕೊಳ್ಳಿ. ಚಿಕ್ಕದಾಗಿ ನೀವು ಈ ನಾಟಕನ ಮಾಡಿದ್ದೀರಾ. ಓಕೆ, ನೀವು ನಿಮ್ಮ ಶರೀರದಲ್ಲೇ ಇದ್ದೀರಾ. ವಾಪಸ್ ಬನ್ನಿ, ನಿಮ್ಮ ಶರೀರದಲ್ಲೇ ಇದ್ದೀರಾ. ಕಲ್ಪನೆ ಮಾತ್ರ ಮಾಡ್ತಾಯಿದ್ರಿ, ಒಂದು ನಾಟಕ ಮಾಡ್ತಾಯಿದ್ರಿ. ನೀವೆಲ್ಲರೂ ನಿಮ್ಮ ಶರೀರದಲ್ಲೇ ವಾಪಸ್ ಬಂದಿದ್ದೀರಾ. ಓಕೆ, ಒಂದು ಗ್ಲಾಸ್ ನೀರು ಕುಡೀರಿ. ಶಿವನಿಗೆ ವಂದನೆ ಹೇಳಿ. ಸರಿ, ಓಕೆ. ಸುಮ್ಮನೆ ಒಂದು ನಾಟಕ, ಡೆತ್ ಮೆಡಿಟೇಷನ್ ಅಂತ. ಆ ನಾಟಕದಲ್ಲಿ ನೀವು ಪಾತ್ರಧಾರಿ ಅಲ್ವಾ? ಸರಿ, ಓಕೆ. ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.